ಹರೇ ಕೃಷ್ಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಾಧನ ರಿಪೋರ್ಟ್ ಅಂದರೆ ಹೊಸದಾಗಿ ಮಾಡಿರುವಂಥ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಸಾಧನ ಅಪ್ಡೇಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಿಮ್ಮ ನಂಬರನ್ನು ನಿಮ್ಮ ಗ್ರೂಪ್ ಅಡ್ಮಿನ್ನು ಆ ಅಪ್ಲಿಕೇಶನಲ್ಲಿ ನಿಮ್ಮ ನೇಮ್ ಹಾಕಿದ ತಕ್ಷಣ ನಿಮಗೆ ವಾಟ್ಸಪ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಸೈವನ್ ಟೆಕ್ಕಿಂದ ನೋಡಿ, ಈ ನಂಬರ್ನ ನೋಡ್ಕೊಳ್ಳಿ. ಈ ನಂಬರಿಂದ ಒಂದು ಮೆಸೇಜ್ ಅನ್ನೋದು ಬರುತ್ತೆ. ಸೊ ಈ ಮೆಸೇಜ್ಗೆ ನೀವು ಹೋದರೆ ನಿಮಗಿಲ್ಲಿ ನಿಮ್ಮ ಲಾಗಿನ್ URL ಬರುತ್ತೆ, ಯೂಸರ್ ನೇಮ್ ಇರುತ್ತೆ ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ URL ಬಂದು ನಿಮಗೆ ಈ ರೀತಿ ಬ್ಲೂ ಅಲ್ಲಿ ಬಂದಿರಬೇಕು. ಸೊ ಇನ್ ಕೇಸ್ ಬ್ಲೂ ಅಲ್ಲಿ ಬಂದಿಲ್ಲ ಅಂತಂತಂದರೆ ಅದನ್ನು ಈ ಕಾಂಟ್ಯಾಕ್ಟ್ನ ನಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಆವಾಗ ಇದು ಬ್ಲೂ ಲಿಂಕಲ್ಲಿ ಬರುತ್ತೆ. ಸೊ ಬಂದಾದಮೇಲೆ ನೀವು ಈ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಯೂಸರ್ ನೇಮು ನಿಮ್ಮ ಮೊಬೈಲ್ ಆಗಿರ್ತದೆ. ಅದರಲ್ಲಿ +91 ಆ್ಯಡ್ ಮಾಡಬೇಕು ಅಂತೇನಿಲ್ಲ, ಅಲ್ಲೇ ಸ್ಪೇಸ್ ಬಿಡಬೇಕಂತ. ಕರೆಕ್ಟಾಗಿ 10 ಡಿಜಿಟ್ಸ್ ಅಂದರೆ 10 ಡಿಜಿಟ್ಸ್ ಮಾತ್ರ ಎಂಟ್ರ್ ಮಾಡಬೇಕು. ಮತ್ತು ಪಾಸ್ವರ್ಡ್ ಯಾವಾಗಲೂ ನಿಮ್ಮ ಹೆಸರಿನ ಫಸ್ಟು 3 ಲೆಟರ್ಸ್ ಇರುತ್ತೆ. ಅದಾದಮೇಲೆ ನಂಬರ್ಸು ಕಾಮನ್ ಆಗಿ ಯಾವುದೋ ಒಂದು ನಂಬರ್ ಬಂದಿರ್ತದೆ. ಸೊ ಅದನ್ನು ನೀವು ಜಸ್ಟ್ ನೋಟ್ ಮಾಡ್ಕೋಬೇಕು. ಸೊ ಫಸ್ಟು ನೀವು ಈ ರೀತಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನು ನಿಮಗೆ ಗೂಗಲ್ ಕ್ರೋಮಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್, ನೀವು ಅಲ್ಲೇನು ನಿಮ್ಮ ಅಡ್ಮಿನಿಗೆ ಕೊಟ್ಟಿರ್ತೀರಲ್ಲ, ನಿಮ್ಮ ವಾಟ್ಸಪ್ ನಂಬರ್ ಇರ್ತಲ್ಲ, ಆ ನಂಬರ್ನ ಹಾಕಬೇಕು. ಮತ್ತು ಇಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತಾರಲ್ವ, ಆ ನಂಬರ್ನ ಟೈಪ್ ಮಾಡಬೇಕು ಫಸ್ಟು. ಸೊ ಇಲ್ಲಿ ಲಾಗಿನ್ ಅಂತ ಕೊಡಬೇಕು. ಸೊ ಲಾಗಿನ್ ಅಂತ ಕೊಟ್ಟಾಗ ಅದು ಪಾಸ್ವರ್ಡ್ಗೆ ಸೇವ್ ಮಾಡಬೇಕಂತ ಕೇಳುತ್ತೆ. ನೋಡಿ ಇಲ್ಲಿ ಸೇವ್ ಕೇಳಿದಾಗ ಸೇವ್ ಅಂತ ಕೊಟ್ಬಿಟ್ರೆ ನೀವು ಪ್ರತಿ ಸಲವೂ ಪಾಸ್ವರ್ಡು ಮತ್ತು ಯೂಸರ್ ನೇಮ್ ಹಾಕ್ಬೇಕಂತೇನಿಲ್ಲ. ಸೊ ನೀವು ಜಸ್ಟ್ ಅಲ್ಲಿ ಹೋಗಿದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಇಲ್ಲಿ ತಗೊಳುತ್ತೆ. ಸೊ ಇದಾದಮೇಲೆ ಇಲ್ಲಿ ಏನು ಮಾಡಬೇಕು, ಸೊ ಇಲ್ಲಿ ಸಾಧನ ಮತ್ತು ರಿಪೋರ್ಟು ಮತ್ತು ಲಾಗೌಟ್ ಅಂತ 3 ಆಪ್ಷನ್ ಸಿಗುತ್ತೆ. ಸೊ ಮೊದಲಿಗೆ ನೀವು ಮಲಗೋಕ್ಕಿಂತ ಮುಂಚೆ ಸಾಧನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈ ಸ್ಕ್ರೀನ್ ಬಂದಮೇಲೆ ಇಲ್ಲಿ ಸಾಧನ ಅಂತ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಆದಮೇಲೆ ಇಲ್ಲಿ ನಿಮಗೆ ಪ್ಲಸ್ ಸಿಂಬಲ್ ಇದೆಯಲ್ಲ, ಆ್ಯಡ್ ಅಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ದಿನಾಂಕದಂತ ಕೇಳುತ್ತೆ. ಅದು ಆಟೋಮೆಟಿಕ್ಕಾಗಿ ಅವತ್ತಿನ ದಿವಸದ ಮಾತ್ರ ತೊಗೊಂಡಿರುತ್ತೆ. ಇನ್ ಕೇಸ್ ನಿಮಗೆ ಪ್ರೀವಿಯಸ್ ಡೇಟ್ ಎಂಟ್ರ್ ಮಾಡಬೇಕು ಮರ್ತೋಗಿದ್ದರೆ ಅದನ್ನು ಹೋಗಿ ಎಂಟ್ರ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದೀನಿ, 6 AM ಮತ್ತು PM ಅಂತ ಇದೆ ನೋಡಿ. 6 AM ಆದಮೇಲೆ ಇಲ್ಲಿ 6 AM ಅಂದರೆ 6:00 ಮಿನಿಟ್ಸ್ ಸೆಲೆಕ್ಟ್ ಮಾಡಬೇಕು. ಇಲ್ಲ 6:30 ಅಂದರೆ 6 + 30 ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗಿರುತ್ತೆ. ಮಂಗಳಾರತಿ ಮಾಡಿದರೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಜಪ ಎಷ್ಟು ಮಾಡಿದ್ದೀನಿ ಅಂತ 10 ಮಾಡಿದರೆ 10 ಮಾಲೆ. ಬೆಳಗ್ಗೆ 7ಕ್ಕಿಂತ ಮುಂಚೆ 4 ಅಂದರೆ 4, 6 ಅಂದರೆ 6. ಓದಿದರೆ 10 ನಿಮಿಷ, 10ರಿಂದ 30 ನಿಮಿಷ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದರೆ 0 ಮಿನಿಟ್ಸು. ಕೇಳೋದು ಅಷ್ಟೇ, ನೀವೇನಾದರೂ ಪ್ರಭುಪಾದ ಲೆಕ್ಚರ್ಸ್ ಕೇಳಿದರೆ 10 ನಿಮಿಷ, 30 ನಿಮಿಷ, 120 ಮಿನಿಟ್ಸ್ ಅಂತೆಲ್ಲ ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದರೆ 0 ಅಂತ ಸೆಲೆಕ್ಟ್ ಮಾಡಿ. ನೈವೇದ್ಯನೂ ಅಷ್ಟೇ, ನೀವು ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಮಲಗೋ ಸಮಯ ಅಷ್ಟೇ, ಇಲ್ಲಿ ನಿಮ್ಗೆ ಮಲಗೋ ಸಮಯನೂ ಅಷ್ಟೇ AM ಮತ್ತು PM ಅಂತ 2 ಆಪ್ಷನ್ ಇದೆ ನೋಡಿ. ಇಲ್ಲಿ ನಾನು ಸಪೋಸ್ 10 ಗಂಟೆಗೆ ಮಲಗ್ತೀನಿ ಅಂತಂದರೆ ಇಲ್ಲಿ PM ಸೆಲೆಕ್ಟ್ ಮಾಡಿ. PM ಸೆಲೆಕ್ಟ್ ಮಾಡಿ ಆದಮೇಲೆ 00 10 ಗಂಟೆಗೆ ಅಂತಂದರೆ 00 ಸೆಲೆಕ್ಟ್ ಆದಮೇಲೆ ಅದು 10 ಗಂಟೆ ಅಂತ ಸೆಲೆಕ್ಟ್ ಆಗುತ್ತೆ. ಸೊ ರಿಮಾರ್ಕ್ಸು ನಿಮ್ಗೇನಾದರೂ ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಇದ್ದರೆ ಬೇಕಾದರೆ ಇಲ್ಲಿ ನೀವು ಶೇರ್ ಮಾಡ್ಕೋಬೋದು. ಸೊ ಇದಾದಮೇಲೆ ಇಲ್ಲಿ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕ್ರಿಯೇಟ್ ಆಗಿರ್ತದೆ. ಸೊ ನಿಮಗೆ ಇಲ್ಲಿ ಪ್ರತಿನಿತ್ಯ ಏನೆಲ್ಲ ನೀವು ಕ್ರಿಯೇಟ್ ಮಾಡಿರ್ತಿರ್ತೀರಲ್ಲ, ಅದು ನಿಮ್ಮದು ಹಳೆಯ ದಿವಸದೆಲ್ಲ ಇಲ್ಲೂ ತೋರಿಸ್ತಾ ಇರ್ತದೆ. ಸೊ ಇದಾದಮೇಲೆ ನೀವು ಇಲ್ಲಿ X ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಪೋರ್ಟ್ನ ನೀವೇ ನೋಡ್ಕೋಬೋದು. ಯಾವ ರೀತಿ ಅಂತಂದರೆ ಆವಾಗಲೇ ಎಂಟ್ರಿ ಮಾಡೋದಕ್ಕೆ ಸಾಧನ ಕ್ಲಿಕ್ ಮಾಡಿದ್ರಿ, ಈಗ ಮತ್ತೆ ನಿಮ್ಮ ರಿಪೋರ್ಟ್ನ ನೀವೇ ಪ್ರೀವಿಯಸ್ ಮುಂಚೆ ಎಲ್ಲ ಏನೆಲ್ಲ ಮಾಡಿದರೆ ಅದನ್ನ ನೋಡೋದಕ್ಕೆ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಳೆಯ ರಿಪೋರ್ಟ್ಸ್ ಎಲ್ಲ ಬರುತ್ತದೆ. ಯಾವ ರೀತಿ ಅಂತಂದರೆ ನೀವು ಜಸ್ಟ್ ಏನು ನಿಮ್ಗೆ ಯಾವತ್ತಿಂದ ನೋಡ್ಕೋಬೇಕು, ಯಾವ ದಿನದಿಂದ ನೋಡ್ಬೇಕು, ನಾನು ಎಷ್ಟು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನಿಮಗೆ ಲಾಸ್ಟ್ ಮಂತದು ಬೇಕಾದರೂ ಚೆಕ್ ಮಾಡ್ಬೋದು. ಈ ಮಂತಲ್ಲಿ ಎಷ್ಟು ಮಾಡಿದ್ದೀನಿ ಅಂತಲೂ ಬೇಕಾದ್ರೆ ಚೆಕ್ ಮಾಡ್ಬೋದು. ನಾನು ಈ ತಿಂಗಳು ಜಸ್ಟ್ ಚೆಕ್ ಮಾಡ್ತೀನಿ ಎಷ್ಟು ಮಾಡಿರ್ತೀನಿ ಅಂತ. ಸೊ ಇಲ್ಲಿ ನೀವು ಪ್ರಿವ್ಯೂ ಅಂತ ಕೊಟ್ಟರೆ ನೋಡಿ, ಸದ್ಯಕ್ಕೆ 2 ದಿವಸದ ಡೇಟಾ ಮಾತ್ರ ಎಂಟ್ರಿ ಮಾಡಿದ್ದೀನಿ ಈ ಇದರಲ್ಲಿ. ಸೊ 2 ದಿವಸದ್ದು ಇದೆ. ಇದೇ ರೀತಿ ನೀವು ಪ್ರತಿ ತಿಂಗಳದು, ಹಳೆ ತಿಂಗಳದು, ಹೋದ ತಿಂಗಳದು ಎಷ್ಟು ಮಾಡಿದ್ದೀನಿ ನಿಮಗೆ ಇಲ್ಲಿ ಪ್ರೋಗ್ರೆಸ್ ಗೊತ್ತಾಗುತ್ತೆ. ಸೊ ಎಷ್ಟು ಮಾಡಿದ್ದೆ ನಾನು ಆ ದಿವಸದಲ್ಲಿ ಅಂತ. ಸೊ ಈ ರೀತಿ ಈ ಆ್ಯಪ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದಾದಮೇಲೆ ನಿಮಗೆ ಕ್ಲಿಕ್ ಮಾಡಿ ಇಲ್ಲಿ ಲಾಗೌಟ್ ಮೇಲೆ ಮಾಡಿದ್ರೆ ಮುಗೀತು. ಸೊ ಇದು ಪ್ರತಿನಿತ್ಯ ಜಸ್ಟ್ ನೀವು ಆ ಲಿಂಕಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪಾಸ್ವರ್ಡ್ ಅದೇ ಸೇವ್ ಆಗಿರ್ತದೆ. ಸೊ ನೀವೇನು ಮತ್ತೆ ಎಂಟ್ರ್ ಮಾಡಬೇಕಂತೇನಿಲ್ಲ. ಆ ಪಾಸ್ವರ್ಡ್ ಒಂದು ಸಲ ಎಂಟ್ರ್ ಮಾಡಿ ಸೇವ್ ಮಾಡಿದ್ರೆ ಅದು ನಿಮ್ಗೆ ಮತ್ತೆ ಡೈರೆಕ್ಟಾಗಿ ಇದೇ ಲಿಂಕಲ್ಲೇ ಕ್ಲಿಕ್ ಮಾಡಿ ಇದು ಮಾಡುತ್ತೆ. ಈಗ ನೋಡಿ ಬೇಕಾದ್ರೆ ನಾನು ತೋರಿಸ್ತೀನಿ. ಎಂಟ್ರ್ ಮಾಡಬೇಕಂತಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂತು ಅಂತಂದರೆ ಜಸ್ಟ್ ಇಲ್ಲಿ ನನಗೆ ಸೇವ್ ಆಗಿರ್ತದೆ, ಲಾಗಿನ್ ಕೊಟ್ಟರೆ ಸಾಕು, ಮತ್ತೆ ಎಂಟ್ರ್ ಮಾಡೋದೇನೂ ಬೇಕಾಗಿಲ್ಲ. ಸೊ ಈ ರೀತಿ ಪ್ರತಿನಿತ್ಯ ನೀವು ಇದನ್ನು ಮಾಡಿದ್ರೆ ಈಸಿ ಆಗುತ್ತೆ. ನಿಮ್ಮ ರಿಪೋರ್ಟ್ ನಿಮಗೆ ಈಸಿಯಾಗಿ ಕಾಣಿಸುತ್ತೆ.
ಹರೇ ಕೃಷ್ಣ.